ಹರೇ ರಾಮ. ನಮ್ಮ ಮಾತೆಯರು ನಮ್ಮ ಹೆಮ್ಮೆ, ಗುರಿ ಮೀರಿದ ಸಾಧನೆ. 1,46,00,000 ಎನ್ನುವುದು ಸಣ್ಣ ಸಂಖ್ಯೆ ಅಲ್ಲ, ಇದಕ್ಕಿಂತ ಹೆಚ್ಚಾಗಿರ್ಬೋದು. ನಮ್ಮ ಲಕ್ಷ್ಯಕ್ಕೆ ಬಂದಿರುವಂಥದ್ದು, ಲೆಕ್ಕಕ್ಕೆ ಸಿಕ್ಕಿರುವಂಥದ್ದು ಇಷ್ಟು. ಮಹಾಗಣೇಶ ಪಂಚರತ್ನವನ್ನು ಕಳೆದ ಬಾರಿ ಕೊಟ್ಟಿದ್ದೆವು. ತುಂಬ ಮನೋಹರವಾದ ಸ್ತೋತ್ರ ಅದು. ಈ ಬಾರಿಯೂ ಪಂಚರತ್ನವೇ. ಅದು ಗಜಮುಖವಾದರೆ ಇದು ಕಪಿಮುಖ. ಅಲ್ಲಿ ಸೊಂಡಿಲು ಮುಂದಿದ್ರೆ ಇಲ್ಲಿ ಬಾಲ ಹಿಂದಿದೆ. ಅದು ಶಿವನ ಪುತ್ರನಾದರೆ ಇದು ರಾಮನ ಬಂಟ. ಅಷ್ಟೇ ವ್ಯತ್ಯಾಸ ಅಂತ. ಪಂಚರತ್ನವೇ ಅಂತ. ಹೆಣ್ಣು ಮಕ್ಕಳು ನಗನಾಣ್ಯಗಳನ್ನು ಧರಿಸಿ ಶೋಭಿಸ್ಬೇಕಂತೆ, ಅವ್ರ ನಿಯಮ ಹಾಗೆ ಅಂತ. ಗಂಡಸರು ಸರಳವಾಗಿರಬೇಕು, ಆದರೆ ಸ್ತ್ರೀಯರು ಅಲಂಕೃತರಾಗಿ ಇರಬೇಕು ಎಂಬುದಾಗಿ ಶಾಸ್ತ್ರ ನಿರೂಪಣೆ ಮಾಡುವಂಥದ್ದು. ಹಾಗಾಗಿ ರತ್ನ ಅಂತ, 5 ರತ್ನಗಳು ಅಂತ, ಪಂಚರತ್ನ ಅಂತ. ಆದರೆ ಸ್ತೋತ್ರ ಕೊಡ್ತಾ ಇರುವಂಥದ್ದು ಕೇವಲ ಸ್ತ್ರೀಯರಿಗೆ ಸೀಮಿತವಾಗಿ ಅಲ್ಲ, ನೀವು ಯಾರೂ ತಪ್ಪು ತಿಳ್ಕೊಳ್ಬಾರ್ದು. ಇಡೀ ಸಮಾಜಕ್ಕೆ ಅಂತ ಕೊಡ್ತಾ ಇರುವಂಥದ್ದು, ಆರಂಭದಿಂದಲೂ ಹಾಗೆ ಸರ್ವ ಸಮಾಜಕ್ಕೆ ಅಂತ ಕೊಡ್ತಾ ಇರುವಂಥದ್ದು ಸ್ತೋತ್ರ. ಹೆಚ್ಚಾಗಿ ಅದನ್ನು ಸ್ವೀಕಾರ ಮಾಡ್ತಾ ಇರುವಂಥವ್ರು, ಆತ್ಮಸಾತ್ ಮಾಡಿಕೊಡ್ತಾ ಇರೋಂಥವ್ರು ಹೆಣ್ಮಕ್ಳೇ ಆಗಿದ್ದಾರೆ, ಮಹಿಳೆಯರೇ ಆಗಿದ್ದಾರೆ. ಈ ಬಾರಿ ಹನುಮತ್ ಪಂಚರತ್ನವನ್ನು ಕೊಡ್ತಾ ಇರೋದ್ರಿಂದ ಎಲ್ಲರೂ ಇದನ್ನು ಇಡೀ ಸಮಾಜ ಸ್ವೀಕಾರ ಮಾಡಬೇಕು ಎಂಬುದಾಗಿ ನಾವು ಅಪೇಕ್ಷೆ ಪಡುವಂಥದ್ದು. ಇದು ಕೂಡ ಆದಿಶಂಕರಾಚಾರ್ಯರ ಕೃತಿ, ಶಂಕರ ಪಂಚಮಿ. ಇದು ಶಂಕರಾಚಾರ್ಯರ ಕೃತಿ. ಅವರು ಎಷ್ಟು ಅದ್ಭುತ ಅಂದರೆ, ಅವರ ಜೀವಿತ ಕಾಲದಲ್ಲಿ ಅದು ಏನೆಲ್ಲ ರಚನೆ ಮಾಡಿದರು, ಏನೆಲ್ಲ ಕಾರ್ಯಗಳನ್ನು ಮಾಡಿದರು, ಮನುಷ್ಯತ್ವಕ್ಕೆ ಮೀರಿಡ್ತಕ್ಕಂಥದ್ದು. ಅವರು ಅವತಾರ ಪುರುಷರು ಅಂತ ಅನ್ನೋದನ್ನು ನಿರೂಪಣೆ ಮಾಡೋದಕ್ಕೆ ಬೇರೆ ಏನೂ ಬೇಡ, ಅವರ ಕೃತಿಗಳನ್ನ ಗಮನಿಸಿದ್ರೆ ಸಾಕು ಅಂತ. ಅಂಥದ್ದೇ ಒಂದು ಕೃತಿ ಇದು. ಆದರೆ ಇದು ಆರ್ಯಾವೃತ್ತದಲ್ಲಿದೆ. ಇದು ಅಂದರೆ ವೃತ್ತ ಛಂದಸ್ಸಿದೆಯಲ್ಲ, ಸ್ವಲ್ಪ ಬೇರೆ ತರಹ ಅದು. ವೀತಾಖಿಲ ವಿಷಯೇಚ್ಛಂ ಜಾತಾನಂದಾಶ್ರುಪುಲಕ ಮತ್ಯಜ್ಛಂ ಸೀತಾಪತಿ ದೂತಾದ್ಯಂ ವಾತಾತ್ಮಜ ಮಧ್ಯ ಭಾವಜೆ ಹೃದಯಂ. ಆರ್ಯಾವೃತ್ತ ಅಂತ ಕರೀತಾರೆ ಇದನ್ನು. ಅದು ಮಾಮೂಲಿ ಛಂದಸ್ಸಿನ ಹಾಗೆ ಒಂದೇ ರೀತಿ ಹೋಗೋದಿಲ್ಲ, ಬೇರೆ ರೀತಿ ಗತಿ ಇರ್ತಕ್ಕಂಥದ್ದು. ತುಂಬ ಸುಂದರವಾಗಿರ್ತಕ್ಕಂಥ ಸ್ತೋತ್ರ. 5 ಶ್ಲೋಕಗಳು, 1 ಶ್ಲೋಕದ ಫಲಶ್ರುತಿ. ನಿಮಗೆ ಇದಕ್ಕಿಂತ ಹೆಚ್ಚಾಗೋದಿಲ್ಲ. ಈಗ ನೀವೇನು ಗಣೇಶ ಪಂಚರತ್ನ ಮಾಡಿದ್ರು, ಗಾತ್ರದಲ್ಲಿ ಇದಕ್ಕಿಂತ ಕಿರಿದು ಹೊರತು ಹಿರಿದಲ್ಲ ಅಂತ. ಅಷ್ಟೇ ಇರ್ಬೋದು, ಹೆಚ್ಚಂತೂ ಖಂಡಿತವಾಗಿಯೂ ಅಲ್ಲ. ಹಾಗೆ 5 ಶ್ಲೋಕಗಳ ಸ್ತೋತ್ರ, 1 ಶ್ಲೋಕದ ಫಲಶ್ರುತಿ. ಹನುಮಂತ ಅನ್ನೋ ವರ್ಣನೆ ನೋಡಿ. ವೀತಾಖಿಲ ವಿಷಯೇಚ್ಛಂ ಅಂದರೆ, ನಾವು ಯಾವುದನ್ನು ಸಾಮಾನ್ಯವಾಗಿ ಆಸೆ ಪಡ್ತೇವೋ, ಯಾವುದನ್ನೆಲ್ಲ ಆಸೆ ಪಡ್ತೇವೋ ಅವನಿಗೆ ಅಂಥದ್ದೇನು ಇಲ್ಲವಂತೆ. ಕೇಳಬೇಕು, ನೋಡಬೇಕು, ತಿನ್ನಬೇಕು, ಹೀಗೆಲ್ಲ ನಾವು ವಿಷಯಗಳ ಅಪೇಕ್ಷೆಯನ್ನು ನಾವು ಪಡ್ತೇವೆ ಅಲ್ವಾ, ಪ್ರಾಪಂಚಿಕ ವಿಷಯಗಳ ಅಪೇಕ್ಷೆ, ಅದಿಲ್ಲ ಅವನಿಗೆ ಅಂತ. ಪಾಪ ಹನುಮಂತ ಅಂತ ಅನ್ಕೋಬೋದು ನಾವು ಅಲ್ವಾ. ನಾವೆಲ್ಲ ತಿಂದು ಉಂಡು ಮಾಡಿ ಖುಷಿಯಾಗಿದ್ದೇವೆ. ಹನುಮಂತನಿಗೆ ಅದು ಯಾವುದು ಇಚ್ಛೆ ಇಲ್ಲ ಅಂದರೆ ಪಾಪ ಹನುಮಂತ, ಅವನಿಗೇನು ಸುಖವೇ ಇಲ್ಲ ಅಂತ. ಹಾಗಲ್ಲವಂತೆ. ಅವನಿಗೆ ಎಷ್ಟು ಆನಂದ ಇದೆಯಂತಂದರೆ, ಎಂಥ ಆನಂದದಲ್ಲಿ ಮುಳುಗಿದಾನೆ ಅಂದರೆ, ಅವನು ಕಣ್ಣಲ್ಲಿ ನೀರು ಸುರಿತಾ ಇದೆ ಅಂತ. ಆನಂದಾಶ್ರು, ಆನಂದದ ಕಣ್ಣೀರು. ಜಾತಾನಂದಾಶ್ರು ಪುಲಕಂ, ಮೈಯೆಲ್ಲ ರೋಮಾಂಚನ. ತನ್ನ ಪ್ರಭು ಶ್ರೀರಾಮನ ಸ್ಮರಣೆ, ಅವನ ಕೀರ್ತನೆ, ಅವನ ಅಂತರ್ದರ್ಶನದಲ್ಲಿ ಅವನಿಗೆ ಆನಂದದ ಆವಿರ್ಭಾವ, ಆನಂದದ ಕಣ್ಣೀರು ಮತ್ತು ರೋಮಾಂಚನ. ಪುಲಕ ಅಂತ, ಜಾತಾನಂದಾಶ್ರು ಪುಲಕಂ. ಜಾತ ಆನಂದಾಶ್ರು ಪುಲಕ ಎರಡೂ ಅವನಿಗೆ ಉಂಟಾಗ್ತಾ ಇರುವಂಥದ್ದು ಅಂತ. ಅಂಥ ಒಂದು ಸಂತೋಷದಲ್ಲಿದ್ದಾನೆ. ನಮಗೂ ಅಂಥ ಸಂತೋಷ ಪ್ರಾಪ್ತ ಆಗಬೇಕು. ಈ ಪ್ರಪಂಚದ ಸಂತೋಷ ಅಲ್ಲ, ಇದು ಶಾಶ್ವತವೂ ಕೂಡ ಅಲ್ಲ. ಅದರ ಆಚೆಗಿರುವ ಸಂತೋಷವನ್ನು ಆಸೆ ಪಡಬೇಕು, ನಾವು ಪಡ್ಕೊಳ್ಬೇಕು. ರಾಮಾನಂದ, ರಾಮನ ಸಂತೋಷ, ಅದನ್ನು ಪಡ್ಕೊಳ್ಬೇಕು ನಾವು ಅಂತ. ಅತ್ಯಚ್ಛಂ ಅಂದ್ರೇನು? ಅತ್ಯಂತ ನಿರ್ಮಲ ಅಂತ, ಸ್ಫಟಿಕಕ್ಕಿಂತ ನಿರ್ಮಲ. ಅಲ್ಲಿ ಕಲ್ಮಶವೇ ಇಲ್ಲ, ಅಷ್ಟು ನಿರ್ಮಲ ಅಂತ. ಅತ್ಯಚ್ಛಂ. ಸೀತಾಪತಿ ದೂತಾದ್ಯಂ, ರಾಮನ ದೂತರು ಅನೇಕರಿದ್ದಾರೆ. ಅಂಗದ ದೂತನಾಗಿದ್ದುಂಟು ರಾಮನಿಗೆ.
ರಾವಣನ ದೂತರನ್ನೇ ತನ್ನ ದೂತರನ್ನಾಗಿ ಮಾಡಿ ಪುನಃ ಕಳಿಸಿಕೊಟ್ಟಿದ್ದುಂಟು ರಾವಣನ ಬಳಿಗೆ, ಇಂಥದ್ದೆಲ್ಲ ಉಂಟು. ಆದರೆ ಎಲ್ಲ ರಾಮನ ದೂತರ ಪೈಕಿಯಲ್ಲಿ ಆದ್ಯ ದೂತ, ಉತ್ಕೃಷ್ಟ ಸರ್ವಶ್ರೇಷ್ಠ ದೂತ ಯಾರು ಅಂದರೆ ಇವನೇ ಆಂಜನೇಯ ಅಂತ. ಹಾಗಾಗಿ ಸೀತಾಪತಿ ದೂತಾದ್ಯಂ ವಾತಾತ್ಮಜಂ, ಪವನ ಕುಮಾರ ಅವನು, ವಾಯುನಂದನ ಅಂಥವನು. ಅವನು ಹೃದಯಂ, ಹೃದಯಕ್ಕೆ ಹಿತ ಅಂತ. ಅವನ ಸ್ಮರಣೆ, ಅವನ ಭಾವ ಹೃದಯಕ್ಕೆ, ಆತ್ಮಕ್ಕೆ ಹಿತವನ್ನು, ತಂಪನ್ನು ಎರೆಯುವಂಥದ್ದು. ಅವನನ್ನು ಅದ್ಯ ಭಾವಯೇ, ಅದ್ಯ ಭಾವಯೇ ಅಂದರೆ ಸದ್ಯ ಭಾವಿಸ್ತೇನೆ, ನಾನು ಈಗಲೇ ಭಾವಿಸ್ತೇನೆ, ಇಂದೇ ಭಾವಿಸ್ತೇನೆ, ನಾಳೆ ಹನುಮಂತನ ಸ್ಮರಣೆ ಮಾಡೋಣ ಅಲ್ಲ, ಇಂದೇ ಈಗಲೇ ಅಂತ. ಅದ್ಯ ಭಾವಯೇ ಹೃದಯಂ. ತರುಣಾರುಣ ಮುಖ ಕಮಲಂ. ಹನುಮಂತನ ಮುಖದ ಬಣ್ಣ ಯಾವುದು ಅಂದರೆ ಕೆಂಪು ಅಂತ. ಬಂಗಾರದ ಬಣ್ಣದ ಮೈ ಅವನದ್ದು, ಮೈಯೆಲ್ಲ ಬಂಗಾರದ ಬಣ್ಣ, ಮುಖ ಮಾತ್ರ ತರುಣಾರುಣ ಮುಖ ಕಮಲಂ. ತರುಣಾರುಣ ಅಂದರೆ ಎಳೆಗೆಂಪು ಅಂತ, ಕೆಂಪು ರಾಚುವ ಕೆಂಪಲ್ಲ ಅಂತ, ಎಳೆಗೆಂಪು ಅಂತಹ ಮುಖ ಕಮಲ ಹನುಮಂತನದ್ದು. ಕರುಣಾರಸ ಪೂರ ಪೂರಿತಾಪಾಂಗಂ. ಅವನಿಗೆ ಎರಡು ಕಾರಣಕ್ಕೆ ಕಣ್ಣೀರು ಬರ್ತದಂತೆ. ಒಂದು ರಾಮನ ಸ್ಮರಣೆ, ಆ ಪ್ರೇಮ, ರಾಮನ ಪ್ರೇಮ, ಅದರಲ್ಲಿ ಅವನಿಗೆ ಕಣ್ಣೀರು ಬರುವಂಥದ್ದು. ಇನ್ನೊಂದು ನಮ್ಮನ್ನು ಕಂಡು ಕಣ್ಣೀರು ಬರ್ತದಂತೆ ಅವನಿಗೆ, ಪಾಪ ಅಂತ, ನಮ್ಮ ಮೇಲೆ ಕನಿಕರ ಅಂತ. ಹಾಗಾಗಿ ಕರುಣಾರಸ ಪೂರಿತಾಪಾಂಗಂ. ಆ ಕರುಣಾರಸ, ಕರುಣೆಯ ಕಣ್ಣೀರು ಇದೆಯಲ್ಲ, ಅದರಿಂದಾಗಿ ಕಣ್ಣಂಚು ಒದ್ದೆ ಆಗಿದೆ ಅಂತ ಅವನದ್ದು ಅಂತ, ತುಂಬಿ ಅದು ಕಣ್ಣ ಕೊನೆಯಿಂದ ಬೀಳ್ತಾ ಇದೆ ಅಂತ ಕೆಳಗೆ ಅಂತ. ಅಂತಹ ಕಡಗಣ್ಣುಳ್ಳವನು, ಸಂಜೀವನಂ, ಜೀವ ಕೊಡುವವನು, ಅತ್ತ ಹೋದವರನ್ನು ಇತ್ತ ಕರ್ಕೊಂಡು ಬರುವವನು ಅಂತ. ಲಕ್ಷ್ಮಣ ನಿಮಗೆಲ್ಲ ಗೊತ್ತೇ ಇದೆ ಅಲ್ಲವಾ, ಬದುಕುವ ಆಸೆ ಇರಲಿಲ್ಲ ಅಂತ. ಅಂಥವನನ್ನು ಪುನಃ ಇತ್ತ ಕರ್ಕೊಂಡು ಬಂದಿದ್ದು ಯಾರು ಅಂದರೆ ಹನುಮಂತ. ಹಾಗಾಗಿ ಅವನನ್ನು ಸಂಜೀವ ಅಥವಾ ಸಂಜೀವನ ಎಂಬುದಾಗಿ ಕರೀತಾರೆ ಅಂತ. ಹಾಗಾಗಿ ಸಂಜೀವನ ಆಶಾಸೆ ಮಂಜುಳ ಮಹಿಮಾನಂ. ಅವನ ಮಹಿಮೆ ತುಂಬ ಮಂಜುಳ, ತುಂಬ ಸುಂದರ. ಅವನ ಮಹಿಮೆ ಇದೆಯಲ್ಲ, ಅವನ ಆ ಚರಿತ್ರೆ, ಆ ಅದ್ಭುತ ಕಥೆಗಳು ಎಲ್ಲ ತುಂಬ ಮಂಜುಳ ಅಂತ. ಅದನ್ನು ಭಾವಿಸೋದಕ್ಕೆ ತುಂಬ ಸಂತೋಷ ಕೊಡ್ತಕ್ಕಂಥದ್ದು ಅಂತ. ನಾವು ಈ ರಾಮಾಯಣ ಅವಲೋಕನ ಮಾಡುವಾಗ ಹನುಮಂತನ ಭಾಗ ಬಂತು ಅಂದರೆ ಒಂದು ರೀತಿ ಖುಷಿಯ ಸಂಚಾರ ಆಗ್ತದೆ ಅಂತ. ಪಾಪ ಅವನು ಬರೋದು ಎಲ್ಲಿ ಗೊತ್ತಾ ನಿಮಗೆ, ಅರ್ಧ ರಾಮಾಯಣ ಕಳಿಬೇಕು. ನೀವು ವಾಲ್ಮೀಕಿ ರಾಮಾಯಣ ಪ್ರಾರಂಭ ಮಾಡಿದರೆ ಬಾಲಕಾಂಡದಲ್ಲಿ ಒಂದು ಸಾರಿ ಎಲ್ಲರೂ ಹುಟ್ಟಿದ್ರು ಅಂತ ಒಂದು ಸಣ್ಣ ಪ್ರಸ್ತಾಪ ಅಷ್ಟೇ ಆರಂಭದಲ್ಲಿ. ಆಮೇಲೆ ಅಯೋಧ್ಯಕಾಂಡ, ಅದು 2 ಕಾಂಡದಷ್ಟು ಹೊಡೆದಿದೆ, ಒಂದೇ ಕಾಂಡ ಅದು. ಬಾಲಕಾಂಡ, ಅಯೋಧ್ಯಕಾಂಡ, ಅರಣ್ಯಕಾಂಡ, ಅದೂ ಕಳೆದ ಮೇಲೆ ಕಿಷ್ಕಿಂಧ ಕಾಂಡದಲ್ಲಿ ಮಧ್ಯದಲ್ಲಿ ಬರ್ತಾನೆ ಹನುಮಂತ ಅಂತ, ಕಿಷ್ಕಿಂಧ ಕಾಂಡದಲ್ಲಿ ಅಂತ, ರಾಮಾಯಣದ ಮಧ್ಯದಲ್ಲಿ. ಆದರೆ ಹನುಮಂತನ ಪ್ರವೇಶ ಆಗ್ತಾ ಇರೋ ಹಾಗೆ ಒಂಥರ ತುಂಬ ಶೋಕದ ಸಂದರ್ಭ ಅದು. ಸೀತೆಯನ್ನು ಕಳ್ಕೊಂಡು ರಾಮ ಹುಡುಕ್ತಾ ಅಲ್ಲಿ ಬರುವಂಥದ್ದು ಹೃದಯ ವಿದ್ರಾವಕವಾದ ಸಂದರ್ಭ. ಅದಕ್ಕೆ ಮದ್ದು, ಚಿಕಿತ್ಸೆ, ಹೃದಯ ತುಂಬ ಬೆಂದು ನೊಂದಿರ್ತದೆ ನೋಡಿ. ರಾಮಾಯಣವನ್ನು ಅವಲೋಕನ ಮಾಡ್ತಾ ಇರುವವರದ್ದು ತಂಪೆರೆಯುವ ಔಷಧ ಯಾವುದು ಅಂದರೆ ಈ ಹನುಮಂತ. ಅವನು ಪ್ರವೇಶ ಆಗ್ತಿರುವಂತೆ ಆನಂದವೇ, ಖುಷಿಯೇ ಅಲ್ಲಿಂದ ನಂತರ. ಹಾಗೆ ಅಂತಹ ಮಂಜುಳ ಮಹಿಮಾನಂ, ಅವನ ಮಹಿಮೆ ತುಂಬ ಮಂಜುಳ, ತುಂಬ ಮಧುರ. ಅಂಜನಾ ಭಾಗ್ಯಂ, ಅಂಜನೆಯ ಭಾಗ್ಯ ಅವನು. ಅವಳು ಎಂಥ ಪುಣ್ಯವಂತೆ ಅಂಜನೆಯ, ಇಂಥ ಮಗನನ್ನು ಪಡ್ಕೊಳ್ಬೇಕು ಅಂದರೆ. ನೀವು ಯಾರು ಈ ಸ್ತೋತ್ರವನ್ನು ಪಠನೆ ಮಾಡ್ತಿರೋ ನಿಮಗೂ ಅಂಥ ಮಕ್ಕಳು ಹುಡ್ತಾರೆ ಅಂತ. ಮಂಗನಂಥ ಮಕ್ಕಳಲ್ಲ, ಆಂಜನೇಯನಂಥ ಮಕ್ಕಳು ಅಂಥ ಮಕ್ಕಳು ಹುಡ್ತಾರೆ ಅಂತ. ಈ ಲೋಕಕ್ಕೆ ಬೆಳಕಾಗಬಲ್ಲವರು ಅಂತ. ಶಂಬರ ವೈರಿ ಶರಾತಿಗಂ, ಮನ್ಮಥನ ಬಾಣಗಳ ಆಚೆ ಇದ್ದಾನಂತವನು. ಮನ್ಮಥನ ಬಾಣಗಳು ಅವನನ್ನು ಮುಟ್ಟೋದಿಲ್ಲ ಅಂತ. ಕಾಮವನ್ನು ಮೀರಿರ್ತಕ್ಕಂಥವನು, ಕಾಮನೆಗಳನ್ನು ಮೀರಿರ್ತಕ್ಕಂಥವನು. ಆರಂಭದಲ್ಲೇ ಹೇಳಿದ್ವು, ಅಪೇಕ್ಷೆಗಳನ್ನು ಮೀರಿರ್ತಕ್ಕಂಥವನು ಅವನು. ಹಾಗಾಗಿ ಸಾಮಾನ್ಯವಾಗಿ ಜನ ಯಾವುದರಿಂದ ಬಳಲ್ತಾರೋ ಅವನು ಅದರಿಂದ ಮೀರಿ ಇರ್ತಕ್ಕಂಥವನು. ಹಾಗಾಗಿ ಶಂಬರ ವೈರಿ ಅಂದರೆ ಮನ್ಮಥ, ಶಂಬರಾಸುರನನ್ನು ಸಂಹಾರ ಮಾಡಿರ್ತಕ್ಕಂಥವನು ಪ್ರದ್ಯುಮ್ನ, ಮನ್ಮಥ. ಅವನ ಶರ ಅದಕ್ಕೆ ಅತಿಗ ಅಂತ, ಅದನ್ನು ದಾಟಿ ಇರ್ತಕ್ಕಂಥವನು. ಅಂಬುಜದಲ ವಿಫಲ ಲೋಚನೋದಾರಂ, ಅವನ ಕಣ್ಣು ತುಂಬ ವಿಸ್ತಾರವಾಗಿದೆಯಂತೆ, ವಿಶಾಲವಾಗಿರ್ತಕ್ಕಂಥ ನೇತ್ರ. ಅಂಬುಜ ದಲದಂತೆ, ಕಮಲದ ದಲದಂತೆ ವಿಶಾಲವಾದ ನೇತ್ರಗಳು. ಉದಾರಂ, ಅವನು ಉದಾರ ಚರಿತ್ರ ಹನುಮಂತ, ಜಿಪುಣ ಅಲ್ಲ, ಏನು ಚಿಂತೆ ಮಾಡಬೇಡಿ.
ವರ ಕೊಡಬೇಕಾದ್ರೆ ನಾನು ಹೀಗೆ ಹೀಗೆ ಎಲ್ಲ ಕೊಡೋದಿಲ್ಲ, ಹೀಗೆ ಕೊಡುವವನು, ಕೈ ಎತ್ತಿ ಮೊಗಮೆಗೆದು ನಮಗೆ ವರಗಳನ್ನು ಪ್ರದಾನ ಮಾಡ್ತಕ್ಕಂಥ ಪರಮೋದಾರಿ ಅಂತ ಅವನು. ಕಂಬುಗಲಂ, ಶಂಖವನ್ನು ಹೋಲುವಂಥ ನುಣುಪಾದ 3 ಗೆರೆಗಳುಳ್ಳ ಕೊರಳು ಅವನದ್ದು. ಅನಿಲದಿಷ್ಟಂ, ಅವನು ಅಂಜನೇಯ ಭಾಗ್ಯ ಮಾತ್ರ ಅಲ್ಲ, ವಾಯುದೇವನ ಭಾಗ್ಯ ಕೂಡ ಹೌದು. ಪ್ರಾಣಶಕ್ತಿಯ ಪುಣ್ಯ, ಈ ಸೃಷ್ಟಿಯ ಚರಾಚರ ಪ್ರಪಂಚದ ಪ್ರಾಣಶಕ್ತಿ ಏನುಂಟೋ ಅದರ ಪುಣ್ಯದ ಪುಂಜದ ಫಲವಾಗಿ, ಪುಣ್ಯದ ರಾಶಿಯ ಫಲವಾಗಿ ಹುಟ್ಟಿ ಬಂದಿರತಕ್ಕಂಥವನು. ಅವನ ಚೈತನ್ಯವೆಲ್ಲ ಸೇರಿದೆ ಹನುಮಂತನಲ್ಲಿ. ಬಿಂಬಜ್ವಲಿತೋಷ್ಠಂ, ತುಟಿಗಳು ತೊಂಡೆ ಹಣ್ಣಿನಂತೆ ಕೆಂಪಾಗಿವೆ, ಮತ್ತೆ ಪ್ರಜ್ವಲಿಸ್ತಾ ಇವೆ ಅಂತ, ಪ್ರಕಾಶಮಾನವಾಗಿದೆ. ಅಂತಹ ಏಕಂ, ಒಂದೇ ಹನುಮಂತ ಪ್ರಪಂಚದಲ್ಲಿ ಇರುವಂಥದ್ದು, ಇನ್ನೊಬ್ಬ ಇಲ್ಲ. ರಾಮನದು ಒಂದೇ ಬಾಣ ಒಂದೇ ಗುರಿ ಅಂತ ಹೇಳ್ತಾರಲ್ವ, ಹಾಗೆ ಹನುಮಂತ ಅವನು ಒಬ್ಬನೇ, ರಾಮನ ಬಾಣವೇ ಅವನು, ಬೇರೆ ಏನೂ ಅಲ್ಲ, ಇನ್ನೊಬ್ಬ ಇಲ್ಲ ಅಂಥವನು ಅಂತ. ಅಂತಹ ಏಕಂ ಅವಲಂಬೆ, ಅವನನ್ನು ಆಶ್ರಯಿಸ್ತೇನೆ ಅಂತ. ಇದು ನಮ್ಮ ಬಾಯಲ್ಲಿ ಅನೇಕ ಸಾರಿ ಕೇಳಿದಿರಿ ನಾವು. ದೂರೀಕೃತ ಸೀತಾರ್ತಿ, ಇದರಲ್ಲೇ ಬರುವಂಥದ್ದು. ನಾವು ಆಗಾಗ ಅದನ್ನು ನೆನಪು ಮಾಡಿಕೊಡ್ತಾ ಇರ್ತೇವೆ ಈ ಶ್ಲೋಕವನ್ನು. ಪಂಚರತ್ನದ ಒಂದು ಭಾಗ ಅದು, ಪಂಚರತ್ನದ 4ನೇ ರತ್ನ ಅದು. ದೂರೀಕೃತ ಸೀತಾರ್ತಿ, ಸೀತೆಯ ಆರ್ತಿಯನ್ನು, ಸೀತೆಯ ಶೋಕವನ್ನು ದುಃಖವನ್ನು ದೂರ ಮಾಡಿದವನು ಹನುಮಂತ ಅಲ್ವಾ ಅಂತ. ಮುದ್ರೆ ಉಂಗುರ ಕೊಟ್ಟಾಗ ರಾಮನ ಸುದ್ದಿಯನ್ನು ಹೇಳಿದಾಗ ಸೀತೆಗೆ, ಅವಳಿಗೆ ಎಂಥ ಸಂತೋಷ ಆಯ್ತಂತೆ. ಭೋಜರಾಜ ವರ್ಣನೆ ಮಾಡ್ತಾನೆ, ಅವಳ ಮದುವೆಯಲ್ಲಾದ ಸಂತೋಷ ಇದೆಯಲ್ಲ, ಆ ಸಂತೋಷ ಈ ಸಂತೋಷದ 100ನೇ 1 ಅಂಶ ಕೂಡ ಅಲ್ಲ ಅಂತ. ಹನುಮಂತ ಮುದ್ರೆ ಉಂಗುರ ಕೊಟ್ಟಾಗ ರಾಮನ ವಾರ್ತೆಯನ್ನು ಸೀತೆಗೆ ಅರಿಗಿದಾಗ ಅವಳಿಗೇನು ಸಂತೋಷ ಆಯಿತೋ ಆ ಸಂತೋಷದ ಮುಂದೆ ಅವಳ ಮದುವೆ ಸಂತೋಷ, ಸೀತಾ ಕಲ್ಯಾಣದ ಸಂತೋಷ 100ನೇ 1 ಅಂಶ ಕೂಡ ಅಲ್ಲ ಅಂತ. ಅಷ್ಟು ಸಂತೋಷ ಆಯ್ತಂತೆ ಅವಳಿಗೆ. ಹಾಗಾಗಿ ದೂರೀಕೃತ ಸೀತಾರ್ತಿ, ಸೀತೆಯ ಆರ್ತಿಯನ್ನು, ಸೀತೆಯ ಶೋಕವನ್ನು ದೂರ ಮಾಡಿದವನು. ಪ್ರಕಟೀಕೃತ ರಾಮ ವೈಭವ ಸ್ಫೂರ್ತಿ, ರಾಮನ ವೈಭವದ ಸ್ಫೂರ್ತಿಯನ್ನು ಪ್ರಕಟ ಮಾಡುವವನು. ತನ್ನ ವೈಭವವನ್ನು ಮುಂದೆ ಮಾಡುವವನಲ್ಲ ಅವನು, ಎಲ್ಲ ಕಡೆ ರಾಮನ ವೈಭವವನ್ನು ಮೆರೆಸುವವನು, ಆ ಸ್ಫೂರ್ತಿಯನ್ನು ಚಿಮ್ಮಿಸುವವನು ಅಂತ. ಪ್ರಕಟೀಕೃತ ರಾಮ ವೈಭವ ಸ್ಫೂರ್ತಿ, ದಾರಿತ ದಶಮುಖ ಕೀರ್ತಿ. ರಾವಣನ ಕೀರ್ತಿ ಅಲ್ಲಿಗೆ ಮುಕ್ತಾಯ, ಹನುಮಂತನನ್ನು ಭೇಟಿಯಾದಲ್ಲಿಗೆ ಮುಕ್ತಾಯ ಅಂತ. ಅವನ ಹಮ್ಮು ಬಿಮ್ಮು ಅಹಂಕಾರ ದುರಹಂಕಾರ ಎಲ್ಲ ಇದೆಯಲ್ಲ, ಕರುವ ಪರ್ವತ ಎಲ್ಲಿಯವರೆಗೆ ಅಂದರೆ ಹನುಮಂತನನ್ನು ಭೇಟಿಯಾಗುವವರೆಗೆ ಮಾತ್ರ. ಯಾವಾಗ ಹನುಮಂತನ ಭೇಟಿ ಆಯಿತೋ ಅದೆಲ್ಲ ಮಣ್ಣು ಮುಕ್ಕಿ ಹೋಯಿತು. ಅವನ ತನ್ನ ಬಾಲಕ್ಕೆ ಬೆಂಕಿ ಹಚ್ಚಿದರೆ ಆ ಬೆಂಕಿಯಲ್ಲಿ ಅವನ ಊರನ್ನೇ ಸುಟ್ಟವನು, ನಗರವನ್ನೇ ಸುಟ್ಟವನು. ಹನುಮಂತ, ಅವನಿಗೆ ರಾವಣನಿಗೆ ಒಂದು ಗರ್ವ ಇತ್ತಲ್ಲ, ಲಂಕೆಯನ್ನು ಯಾರೂ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸಮುದ್ರದ ಮಧ್ಯದಲ್ಲಿದೆ, ಪರ್ವತವನ್ನು ಏರಿ ಬರಬೇಕು, ಅಭೇದ್ಯವಾದ ಕೋಟೆ ಇದೆ, ದೇವತೆಗಳು ಕೂಡ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಾಯುರಪ್ಯತ್ರ ನಾಜ್ಞಾತಶ್ಚರಿ ಇತಿ ಮತಿರ್ಮಮ, ಹನುಮಂತನದೇ ಮಾತು. ಗಾಳಿ ಕೂಡ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ, ರಾವಣನಿಗೆ ತಿಳಿಯದಂತೆ ಅಂತ. ಅಂತಹ ಲಂಕೆಯನ್ನು ಏಕಾಂಗಿಯಾಗಿ ಪ್ರವೇಶ ಮಾಡಿ ಸೀತೆಯನ್ನು ಹುಡುಕಿ ಭೇಟಿ ಮಾಡಿ ಮಾತನಾಡಿ ಆಶ್ವಾಸನೆ ಕೊಟ್ಟು ರಾವಣನಿಗೆ ಅತ್ಯಂತ ಪ್ರಿಯವಾದ ಅಶೋಕವನವನ್ನು ಭಂಗ ಮಾಡಿ ರಾಕ್ಷಸರನ್ನೆಲ್ಲ ಮರ್ದನ ಮಾಡಿ ಅವನ ಮಗನನ್ನೇ ಅಕ್ಷಕುಮಾರನನ್ನು ಸಂಹಾರ ಮಾಡಿ ಎಷ್ಟೆಲ್ಲ ಮಾಡಿದ್ದವನು. ಅವನಿಗೆ ಬುದ್ಧಿ ಹೇಳಿ, ಅವನ ಕೂಟದ ಮಧ್ಯದಲ್ಲಿ ಅವನಿಗೆ ಬುದ್ಧಿ ಹೇಳಿ ರಾವಣನಿಗೆ, ಕೊನೆಗೆ ಅವನ ಊರನ್ನೇ ಸುಟ್ಟು ಇನ್ನೇನು ಬಾಕಿ ಇಲ್ಲ ಅಂತ. ಹಾಗಾಗಿ ದಾರಿತ ದಶಮುಖ ಕೀರ್ತಿ, ದಶಮುಖನ ಕೀರ್ತಿಯನ್ನು ಧಾರಣ ಮಾಡಿದವನು ಅಂತ. ಅಂತಹ ಹನುಮಂತನ ಮೂರ್ತಿ ನನ್ನ ಮುಂದೆ ವಿರಾಜಿಸಲಿ. ಪುರುತೋ ಮಮ ಭಾತು ಹನುಮತೋ ಮೂರ್ತಿ, ಸದಾಕಾಲವು ನನ್ನ ಕಣ್ಮುಂದೆ ಆ ಮೂರ್ತಿ ರಾರಾಜಿಸಲಿ ಅಂತ. 5ನೇದು ವಾನರ ನಿಕರಾಧ್ಯಕ್ಷಂ, ವಾನರ ವೀರರ ಅಧಿನಾಯಕ ಅಂತ. ಅವನಿಗೆ ಸಮಾನ ಬೇರೆ ಯಾರೂ ಇಲ್ಲ, ವಾನರರಿಗೆ ಸಮಾನ ಬೇರೆ ಯಾವ ಜಾತಿ ಇರಲಿಲ್ಲ ಆವತ್ತಿನ ಕಾಲದಲ್ಲಿ. ಅಷ್ಟು ಶಕ್ತಿಶಾಲಿಗಳು ಅವರೆಲ್ಲ, ಗುಣವಂತರು, ವಿದ್ಯಾವಂತರು. ಆದರೆ ಅವರ ಪೈಕಿಯಲ್ಲೂ ಕೂಡ, ವಾನರ ವೀರರ ಪೈಕಿಯಲ್ಲೂ ಕೂಡ ಹನುಮಂತನಂತ ಇನ್ನೊಬ್ಬ ಇಲ್ಲ. ಹಾಗಾಗಿ ವಾನರ ನಿಕರಾಧ್ಯಕ್ಷಂ, ಅವನೇನು ಅಧಿಕೃತವಾಗಿ ರಾಜ ಅಲ್ಲ, ವಾನರರಿಗೆ ಸುಗ್ರೀವ ಇದ್ದಾನೆ ರಾಜ, ಆದರೆ ನಿಜವಾಗಿ ಯಾರು ಅಧ್ಯಕ್ಷ ಅಂದರೆ ಹನುಮಂತನೇ ಅಂತ. ಹಾಗಾಗಿ ವಾನರರ ಅಧಿನಾಯಕ, ದಾನವ ಕುಲ ಕುಮುದ ರವಿಕರ ಸದೃಕ್ಷಂ. ಕುಮುದ ಅಂದರೆ ಈ ರಾತ್ರಿ ಕಮಲ, ಅದಕ್ಕೆ ಸೂರ್ಯಕಿರಣ ಅಂದರೆ ಆಗೋದಿಲ್ವಂತೆ.
ಸೂರ್ಯಕಿರಣ ತಾಗಿದರೆ ಮುದುರಿಕೊಳ್ತದೆ ಅದು ಅಂತ. ಕುಮುದಕ್ಕೆ ರವಿಕರ ಆಗಿ ಬರೋದಿಲ್ಲ ಅಂತ. ರವಿಕಿರಣ ತಪ್ಪೇನೂ ಇಲ್ಲ ಪಾಪ, ಅದು ಪ್ರಪಂಚನ ಬೆಳಕು ಮಾಡ್ಲಿಕ್ಕೆ ಬಂದಿರುವಂಥದ್ದು. ಆದರೆ ಕುಮುದಕ್ಕೆ, ರಾತ್ರಿ ಕಮಲಕ್ಕೆ ಅದಾಗೋದಿಲ್ಲ ಅಂತ. ಇಲ್ಲಿ ರಾಕ್ಷಸರೇ ರಾತ್ರಿ ಕಮಲ, ಹನುಮಂತನೇ ರವಿಕಿರಣ ಅಂತ ಒಂದು ವರ್ಣನೆ ಶಂಕರಾಚಾರ್ಯರು ಮಾಡಿರತಕ್ಕಂಥದ್ದು. ದಾನವ ಕುಲ ಕುಮುದ, ರಾಕ್ಷಸರ ಕುಲವೇ ಕುಮುದ ಇದ್ದಂತೆ, ರಾತ್ರಿ ಕಮಲ ಇದ್ದಂತೆ. ಅವರ ಪಾಲಿಗೆ ರವಿಕಿರಣ ಇದ್ದಂತೆ ಹನುಮಂತ. ಮುದುರಿಕೊಂಡ್ರು. ಯಾವಾಗ ಹನುಮಂತನ ಉದಯ ಆಯಿತೋ ರಾಕ್ಷಸರೆಲ್ಲ ಮುದುಡಿ ಹೋದರು. ಹಾಗಾಗಿ ದಾನವ ಕುಲ ಕುಮುದ ರವಿಕರ ಸದೃಶ ಹೋಲಿಕೆ. ಇನ್ನು ನಿಮಗೆ ಬೇಕಾದ ಒಂದು ಸಾಲಿದೆ, ತುಂಬ ಮುಖ್ಯವಾಗಿರುವಂಥದ್ದು. ದೀನ ಜನಾವನ ದೀಕ್ಷಂ, ದೀಕ್ಷೆ ತೊಟ್ಟಿದ್ದಾನೆ ಅವನು. ಒಂದು ಶಪಥ, ಒಂದು ಪ್ರತಿಜ್ಞೆ. ಏನದು ಅಂದರೆ, ಯಾರು ದೀನರಿದ್ದಾರೋ, ದುಃಖಿತರಿದ್ದಾರೋ ಯಾರು, ಅವರನ್ನು ರಕ್ಷಣೆ ಮಾಡ್ತೇನೆ. ಬಂದು ಆಶ್ರಯಿಸಿರ್ತಕ್ಕಂಥ ರಾಮನನ್ನಾಗಲಿ ಹನುಮಂತನನ್ನಾಗಲಿ, ರಾಮನನ್ನು ಆಶ್ರಯಿಸಿದ್ರು ಕೂಡ ಹನುಮಂತನೇ ರಕ್ಷಣೆ ಮಾಡೋದು ಬಂದು. ಹಾಗಾಗಿ ಅವನನ್ನೇ ಕಳಿಸ್ಕೊಡ್ತಾನೆ. ರಾಮದೇವರು ಕೂಡ ಹನುಮಂತನನ್ನೇ ಕಳಿಸ್ಕೊಡುವಂಥದ್ದು. ಬಂದು ಕಾಲಿಗೆ ಬಿದ್ದ, ಆಶ್ರಯಿಸಿದ, ಸ್ಮರಣೆ ಮಾಡಿದ ದೀನ ಜನರು, ಅವರನ್ನು ಕಾಪಾಡುವಂಥ ದೀಕ್ಷೆ ತೊಟ್ಟವನು. ನಿಮಗೆಲ್ಲ ಬೇಕಿದೆ ಅಂತಹ ಪವನ ತಪಃಪಾಕಪುಂಜಂ, ಪ್ರಾಣಶಕ್ತಿ ವಾಯುದೇವ, ಅವನ ಎಷ್ಟೋ ಯುಗಗಳ, ಎಷ್ಟೋ ಅನಂತ ಕಾಲದ ತಪಸ್ಸಿನ ಪರಿಣಾಮದ ಪುಂಜ, ರಾಶಿ ಅದು ಹನುಮಂತ ಅಂದರೆ. ಹಾಗೆ ಸುಮ್ಮನೆ ಹುಟ್ಟಿ ಬಂದಿದ್ದಲ್ಲ. ವಾಯುದೇವತೆ ಕೂಡ ಎಷ್ಟೋ ಕಾಲ ತಪಸ್ಸು ಮಾಡಬೇಕಾಯ್ತು, ಪುಣ್ಯ ಸಂಚಯ ಮಾಡಬೇಕಾಯ್ತು. ಅದರ ಫಲವಾಗಿ ಹುಟ್ಟಿ ಬಂದಿರತಕ್ಕಂಥ ಈ ಜಗತ್ತಿನ ಅದೃಷ್ಟ ಅವನು. ಅಂತಹ ಹನುಮಂತನನ್ನು ಕಂಡೆ ಅಂತ. ಅದ್ರಾಕ್ಷಂ ಅಂದರೆ ಶಂಕರಾಚಾರ್ಯರ ಭಾಷೆ ಇದು. ಅದ್ರಾಕ್ಷಂ ನನ್ನ ದರ್ಶನ ಮಾಡಿದೆ. ಅಂತರಂಗದ ಕಣ್ಣು ತೆರೆದು ಧ್ಯಾನದಲ್ಲಿ ಅವನನ್ನು ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದ ಶಂಕರಾಚಾರ್ಯ ಹೇಳ್ತಾ ಇರುವಂಥದ್ದು. ನೀವು ಹೇಳೋದಾಗಬೇಕು. ಇದು ಅಂದರೆ ಅನ್ವರ್ಥವಾಗಿ ಹೇಳುವಂತೆ ಆಗಬೇಕು. ಹನುಮಂತನ ಸಾಕ್ಷಾತ್ಕಾರ ನಿಮಗೂ ಎಲ್ಲ ಆಗಬೇಕು, ಅವನು ಗೋಚರಿಸಬೇಕು ಅಂತ. ಕೊಟ್ಟ ಕೊನೆಯಲ್ಲಿ ಪರಶ್ರುತಿ. ನೀವೆಲ್ಲ ಅದೇನು ಪ್ರಯೋಜನ ಅಂತ ಗೊತ್ತಾಗದೆ ನೀವು ಮಾಡೋದಿಲ್ಲ ಇದನ್ನು ಅಲ್ವಾ. ಜಗತ್ತು ಆಗಿದೆ ಇವತ್ತು, ಬೆನಿಫಿಟ್ ಏನು ಅಂತ ಕೇಳ್ತಾರೆ ಅಲ್ವಾ. ಹಾಗಾಗಿ ಅದನ್ನು ಹೇಳಿದ್ದಾರೆ ಶಂಕರಾಚಾರ್ಯರಿಗೆ. ಅವತ್ತೇ ಗೊತ್ತು ಹೀಗೆಲ್ಲ ಮುಂದೊಂದು ಕಾಲದಲ್ಲಿ ಒಂದು ಪೀಳಿಗೆ ಬರ್ತದೆ, ಅವರು ಏನಿದ್ರು ಬೆನಿಫಿಟ್ ಇಟ್ಕೊಂಡೇ ಏನು ಕೆಲಸ ಮಾಡೋದು ಅಂತ. ಹಾಗಾಗಿ ಅದನ್ನು ಕೊನೆಯ ಶ್ಲೋಕದಲ್ಲಿ ಹೇಳ್ತಾರೆ. ಏತತ್ ಪವನಸುತಸ್ಯ ಸ್ತೋತ್ರಂ, ಪವನಕುಮಾರನ ಈ ಸ್ತೋತ್ರವನ್ನು ಯಾರು ಪಠಿಸ್ತಾರೋ, ಪಂಚರತ್ನಾಖ್ಯಂ, ಪಂಚರತ್ನ ಎಂಬ ಹೆಸರಿನ 5 ರತ್ನಗಳು, ಈ ಸ್ತೋತ್ರವನ್ನು ಯಾರು ಪಠಿಸ್ತಾರೋ ಅವರಿಗೆ ಈ ಲೋಕದಲ್ಲಿ ಬದುಕಿರುವಾಗ ನಿಖಿಲಾನ್ ಭೋಗಾನ್ ಭುಕ್ತ್ವ, ಯಾವ ಸುಖವನ್ನೆಲ್ಲ ಪಡಿಬೇಕು ಅಂತಿದೆಯೋ ಅದೆಲ್ಲವನ್ನೂ ಪಡೀಲಿಕ್ಕಾಗ್ತದೆ ಅಂತ. ಚಿರಂ ಇಹ ನಿಖಿಲಾನ್ ಭೋಗಾನ್ ಭುಕ್ತ್ವ. ಚಿರಂ ಅಂದರೆ ಅವರು ದೀರ್ಘಾಯುಷಗಳಾಗ್ತಾರೆ. ಹನುಮಂತ ಚಿರಂಜೀವಿ ಅಲ್ವಾ, ಅವನು ಆಯುಸ್ಸನ್ನು ಕೊಡ್ತಾನೆ ಅಂತ. ಹಾಗಾಗಿ ಬಹುಕಾಲ, ದೀರ್ಘಕಾಲ, ನಿಖಿಲಾನ್ ಭೋಗಾನ್, ಯಾವುದೆಲ್ಲ ಸುಖಗಳು, ಯಾವುದೆಲ್ಲ ಸಂಪತ್ತುಗಳು ನಮಗೆ ಬೇಕು ಅಂತ ನಾವು ಆಸೆ ಪಡಬಹುದೋ ಅದೆಲ್ಲವನ್ನು ಪಡೆದು ಜೊತೆಯಲ್ಲಿ ಶ್ರೀರಾಮ ಭಕ್ತಿ ಭಾಗ್ಭವತಿ, ಶ್ರೀರಾಮನ ಭಕ್ತಿ ಉಳ್ಳವರಾಗ್ತಾರೆ. ಶ್ರೀರಾಮನಲ್ಲಿ ಭಕ್ತಿ ಉಳ್ಳವರಾಗ್ತಾರೆ. ಭಕ್ತಿ ಅಂದರೆ ಅದ್ವೈತ, ಭಕ್ತಿ ಅಂದರೆ ತಾದಾತ್ಮ್ಯ. ಶ್ರೀರಾಮನ ಒಂದು ಭಾಗವಾಗ್ತಾರೆ ಅವರು. ಭಕ್ತಿ ಅಂದರೆ ಭಾಗ ಅಂತ, ಅವನಿಂದ ಬೇರೆ ಅಲ್ಲ ಅಂತ. ವಿಭಕ್ತರಲ್ಲ, ಭಕ್ತರು ಅಂತ. ವಿಭಾಗ ಅಲ್ಲ, ಭಾಗ ಅಂತ. ರಾಮಸಾಗರದ ಒಂದು ಅಲೆ ಆಗ್ತಾರೆ ಅವರು, ಒಂದು ತರಂಗ ಆಗ್ತಾರೆ. ಅದರ ಒಂದು ಬಿಂದು, ಆ ಸಿಂಧುವಿನ ಒಂದು ಬಿಂದು ಆಗ್ತಾರೆ. ಅಂದರೆ ಅವನಲ್ಲಿ ಸೇರಿ ಹೋಗ್ತಾರೆ, ಅವನಲ್ಲಿ ಒಂದಾಗ್ತಾರೆ ಅನ್ನೋದು ಅದರ ಒಳಗಿನ ಅರ್ಥ. ಸ್ಥೂಲವಾಗಿ ಹೇಳಿದರೆ ರಾಮನಲ್ಲಿ ಭಕ್ತಿ ಬರ್ತದೆ ಅಂತ ಅಷ್ಟೇ ಅಂತ ಕೇಳಬೇಡಿ. ಮತ್ತೆ ಅದು ಒಂದು ಬಂದರೆ ಸಾಕು, ಮತ್ತೆಲ್ಲ ಅದೊಂದೇ ಆಗ್ತದೆ. ಶ್ರೀರಾಮನಲ್ಲಿ ಭಕ್ತಿ ಒಂದು ಬಂತು ಅಂದರೆ ಬೇರೆ ಎಲ್ಲವನ್ನು ಕಾಮಧೇನುವಿನಂತೆ ಅದೇ ಕೊಡುವಂಥದ್ದು. ಹಾಗಾಗಿ ಏನು ಬೇಕು ನಿಮಗೆ, ಯಾರಿಗೆ ಏನೆಲ್ಲ ಬೇಕು ಅದೆಲ್ಲವನ್ನು ಕೊಟ್ಟು ಮೇಲಾಗಿ ಒಂದು ತಗೊಂಡ್ರೆ ಒಂದು ಉಚಿತ ಅಂತ ಹೇಳ್ತಾರಲ್ಲ, ಅದಕ್ಕಿಂತ ತುಂಬ ಮೇಲಿದೆ ಇದು. ನಿಮಗೆ ಏನೇನು ಬೇಕು ಅದೆಲ್ಲ ಕೊಟ್ಟೆ, ನೀವು ಕೇಳಿ ಬಿಡಿ, ಇದೊಂದನ್ನು ಕೊಟ್ಟೆ ಅಂತ. ಶ್ರೀರಾಮ ಭಕ್ತಿ ಭಾಗ್ಭವತೆ, ಶ್ರೀರಾಮನ ಭಕ್ತಿಯನ್ನು ನೀವು ಕೇಳದಿದ್ದರೂ ಕೂಡ ಅದನ್ನು ಹನುಮಂತ ಕೊಡ್ತಾನೆ. ಹಾಗಾಗಿ ಈ ಪಂಚರತ್ನ ಸ್ತೋತ್ರವನ್ನು ನೀವು ಪಠನ ಮಾಡಬೇಕು. ಎಷ್ಟು ಮಾಡ್ತೀರಿ?
ಎಷ್ಟು ಮಾಡ್ತೀರಿ ಕೇಳುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಿಮಗೆ ಯಾವ ಗುರಿಯನ್ನು ಕೊಡಬೇಕು? ಯಾವಾಗಲೂ ನಿಮ್ಮನ್ನು ನಾವು ಕೇಳಿದ್ದಿಲ್ಲ, ನಾವು ಗುರಿ ಕೊಟ್ಟಿದ್ದಷ್ಟೇ. ಈ ಬಾರಿ ಕೇಳ್ತಾ ಇದ್ದೇವೆ. ಒಂದು ಕೋಟಿಯೊಳಗೆ ಮಾತಾಡಬೇಡಿ, ಚರ್ಚೆ ಇಲ್ಲ. 1 ಕೋಟಿ ಒಳಗೆ ಚರ್ಚೆ ಇಲ್ಲ. 1 ಕೋಟಿಗಿಂತ ಹೆಚ್ಚು ಮಾಡಲೇಬೇಕು. 1 ಕೋಟಿ ನೀವು ಕಳೆದ ಬಾರಿ 1,46,00,000 ಮಾಡಿದ್ದೀರಿ. ಕಳೆದ ಬಾರಿ ಒಂದು 4 ಲಕ್ಷ ಜಾಸ್ತಿ ಮಾಡಿ 1.5 ಕೋಟಿ ಗುರಿಯನ್ನು ಕೊಡ್ತಾ ಇದ್ದೇವೆ ನಿಮಗೆ ಅಂತ. 4 ಲಕ್ಷ ಅದಕ್ಕೆ. ಹಾಗಾಗಿ ಈಗಿನಲೇ ಪ್ರಯತ್ನ ಮಾಡಬೇಕು ನೀವು. ಹನುಮಂತ ಇದು ಅದು ತುಂಬ ಶಕ್ತಿ ಕೊಡ್ತದೆ ನಿಮಗೆ, ತುಂಬ ಊರ್ಜೆಯನ್ನು ಕೊಡ್ತದೆ. ಗಣೇಶ ಪಂಚರತ್ನ ನಿಮ್ಗೆ ಸ್ವಲ್ಪ ಸುಲಭ ಇತ್ತು, ಕೇಳಿ ಹೇಳಿ ಮಾಡಿರೋ ಸುಲಭ ಇತ್ತು. ಇದು ಹಾಗೆ ನಿಮಗೆ ಕೇಳಿ ಹೇಳಿ ಮಾಡಿರೋಂಥದ್ದಲ್ಲ, ಅದ್ರ ಮಾಡಿ ನೀವು ಅದನ್ನು 1.5 ಕೋಟಿಯ ಗುರಿ. ಇದು ಸವಾಲು. ಇದು ಇವತ್ತಿಂದಲೇ ನೀವು ಪ್ರಯತ್ನ ಮಾಡಬೇಕು. ಹಾಗಾಗಿ ನಮಗೆ ನಿನ್ನೆ ಎಲ್ಲ ಮೊನ್ನೆ ಯಾರೋ ನಮ್ಮ ಪರಿವಾರದವ್ರು ನೆನಪು ಮಾಡೋದು. ಸಾಮಾನ್ಯ ಒಂದು 2-3 ತಿಂಗಳಿಂದ ನೆನಪು ಮಾಡ್ತಾ ಇರ್ತಾರೆ ನಮಗೆ. ಹೊಸ ಸೂತ್ರ ಕೊಡೋದಿದೆ, ಯಾವುದು 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 ಅಂತ. ಕಳೆದ ವರ್ಷ ಹಾಗೆ ಮಾಡಿದರು. ಕೊನೆಗೂ ಆ ದಿವಸ ಒಂದು ಸೂತ್ರ ತೆಗೆದುಕೊಡ್ತೇವೆ, ಅದನ್ನು ಟ್ಯೂನ್ ಮಾಡಿಕೊಡೋದಿಲ್ಲ. ಆಮೇಲೆ 2-3 ತಿಂಗಳು, 4 ತಿಂಗಳು, 6 ತಿಂಗಳು ಆಮೇಲೆಲ್ಲ ಟ್ಯೂನ್ ಬರೋದೆಲ್ಲ ಉಂಟು. ಈ ಸರ್ತಿ ಹಾಗಲ್ಲ. ಮೊನ್ನೆ ಸಂಜೆ ಪ್ರಸ್ತಾಪ ಆಗಿದ್ದು, ಆಗಿಂದಾಗ ರಾತ್ರಿಯೇ ಸ್ತೋತ್ರವನ್ನು ಆಯ್ಕೆ ಮಾಡಿ ರಾತ್ರಿ ಅದನ್ನು ಟ್ಯೂನ್ ಮಾಡಿಸ್ಲಿಕ್ಕೆ ಆರಂಭ ಮಾಡಿಸಿ ನಿನ್ನೆ ಇಡೀ ಅದನ್ನು ಪರಿಶೀಲನೆ ಮಾಡಿ ತಯಾರಾಗಿದೆ, ಸಿದ್ಧವಾಗಿದೆ ಅದರ ಟ್ಯೂನ್ ಕೂಡ ನಿಮ್ಮ ಮುಂದೆ. ಇವತ್ತೇ ಕೊಟ್ಟು ಬಿಡ್ತೇವೆ. ನೀವೇನೂ ತಕರಾರು ಇಲ್ಲದೆ 1.5 ಕೋಟಿ ಮಾಡಿಕೊಡ್ಬೇಕು ನಮಗೆ ಮುಂದಿನ 1 ವರ್ಷದಲ್ಲಿ. ಸಂಖ್ಯೆ ನಮಗೆ, ಶಕ್ತಿ ನಿಮಗೆ. ಮತ್ತು ಪುರುಷರಿಗೂ ಶಕ್ತಿ ಬೇಕು, ನಿಮಗೂ ಕೂಡ ಶಕ್ತಿ ಬೇಕು. ನೀವು ಸ್ವಲ್ಪ ಆಲೋಚನೆ ಮಾಡಿ, ನಿಮಗಿಂತ ಅವರಿಗೆ ಶಕ್ತಿ ಜಾಸ್ತಿ ಆದರೆ ಮತ್ತೆ ಕಥೆ ಏನು ಮುಂದೆ ಅಂತ ಮನೆಯೊಳಗೆ. ಹಾಗಾಗಿ ನೀವು ಮಾಡೋದು ನಿಮಗೆ ಕ್ಷೇಮ ಅಂತ ನಿಮ್ಮ ಹಿತೈಷಿಯಾಗಿ ನಾವು ಹೇಳೋವಂಥದ್ದು, ಸಲಹೆ ಕೊಡೋವಂಥದ್ದು. ಆದಷ್ಟು ನೀವು ಮಾಡಿಕೊಂಡ್ರೆ ಒಳ್ಳೇದು ನಿಮಗೆ ಅಂತ. ಈ ಬಾರಿ ನೀವು ಹಿಂದೆ ಬೀಳಬಾರ್ದು. ಪುರುಷರು ಒಂದು ಸ್ಪರ್ಧೆ ಕೊಡಬೇಕು ನೀವು ಪುರುಷರು ಈ ಸತಿ ಎಂಬುದಾಗಿ ನಾವು ಅಪೇಕ್ಷೆ ಪಡುವಂಥದ್ದು. ಒಮ್ಮೆ ಕೇಳೋಣ ಅದನ್ನು, ಒಮ್ಮೆ ಕೇಳೋಣ. ಇನ್ನೊಂದು ಬಾರಿ ಪುನಃ ಹಾಕಿದಾಗ ನಾವೆಲ್ಲ ಒಟ್ಟಿಗೆ ಹೇಳೋಣ. ಅದನ್ನು ಎಲ್ಲರಿಗೂ ಕೇಳಿಸಿ, ಹನುಮತ್ ಪಂಚರತ್ನವನ್ನು ಎಲ್ಲರಿಗೂ ಕೇಳಿಸಿ. ಅಖಿಲ ವಿಷಯೇಚ್ಛಂ ಜಾತಾನಂದಾಶ್ರುಪುಲಕಮತ್ಯಚ್ಛಂ ಸೀತಾಪತಿದೂತಾದ್ಯಂ ವಾತಾತ್ಮಜಂ ವದ್ಯ ಭಾವಯೇ ಹೃದ್ಯಂ ಕರುಣಾರುಣಮುಖಕಮಲಂ ಕರುಣಾರಸಪೂರಪೂರಿತಾಪಾಂಗಂ ಸಂಜೀವನಮಾಶಾಸೆ ಮಂಜುಲಮಹಿಮಾನಂದ ಅಂಜನಾಭಾಗ್ಯಂ ಶಂಬರವೈರಿಶರಾತಿಗಮಂಬುಜದಲವಿಪುಲಲೋಚನೋದಾರಂ ಕಂಬುಗಲಮನಿಲದಿಷ್ಠಂ ಬಿಂಬಜ್ವಲಿತೋಷ್ಟಂ ಏಕಮವಲಂಬೆ दूरीकृतसीतार्तिः प्रकटीकृतरामवैभवस्फूर्तिः दारितदशमुखकीर्तिः पुरतो मम भातु हनुमतो मूर्तिः वानरनिकराध्यक्षं दानवकुलकुमुदरविकरसदृक्षं दीनजनावनदीक्षं पवनतपः पाकपुञ्जमद्राक्षम् एतत्पवनसुतस्य स्तोत्रं यः पठति पञ्चरत्नाख्यं चिरमिह निखिलान् भोगान् भुङ्क्त्वा श्रीरामभक्तिभाक् भवति श्रीरामभक्तिभाक् भवति श्रीरामभक्तिभाक् भवति. ಇನ್ನೊಂದ್ಸರಿ ಹಾಕ್ಬಿಡು, ಕೇಳಲಿ ಅಂತ. ीताखिल विषयेच्छं जातानन्दाश्रुपुलकमत्यच्छं सीतापतिदूताद्यं वातात्मजं वद्य भावये हृद्यं करुणारुणमुखकमलं करुणारसपूरपूरितापाङ्गं सञ्जीवनमाशासे मञ्जुलमहिमानन्द अंजनाभाग्यं शंबरवैरिशरातिगमंबुजदलविपुललोचनोदारं
अनिलदिष्टं बिम्बज्वलितोष्टमेकमवलम्बे दूरीकृतसीतार्तिः प्रकटीकृतरामवैभवस्फूर्तिः दारितदशमुखकीर्तिः पुरतो मम भातु हनुमतो मूर्तिः वानरनिकराध्यक्षं दानवकुलकुमुदरविकरसदृक्षं दीनजनावनदीक्षं पवनतपः पाकपुञ्जमद्राक्षम् एतत्पवनसुतस्य स्तोत्रं यः पठति पञ्चरत्नाख्यं चिरमिह निखिलान् भोगान् भुक्त्वा श्रीरामभक्तिभाक् भवति श्रीरामभक्तिभाक् भवति श्रीरामभक्तिभाक् भवति। श्रीमद् जगद्गुरु शंकराचार्य श्रीमद् राघवेश्वर भारती स्वामी महाराज की, पवनपुत्र हनुमान की, पवनपुत्र हनुमान की, पवनपुत्र हनुमान की।